ಜಲಜ್ಯೇಷ್ಠನಿಭಾಕಾರಂ ಜಗದೀಶಪರಾಶ್ರಯಂ ಜಗತೀತಲವಿಖ್ಯಾತಂ ಜಗನ್ನಾಥಗುರುಂ ಭಜೆ. ಹರಿಕಥಾಮೃತಸಾರ ಗುರುಗಳ ಕರುಣದಿಂದಾಪನಿತು ಪೇಳುವೆ, ಪರಮ ಭಗವದ್ಭಕ್ತರಿದನಾದರದಿ ಕೇಳುವುದು. ಕೃತಿರಮಣ ಪ್ರದ್ಯುಮ್ನ ವಸುದೇವತೆಗಳ ಅಹಂಕಾರತ್ರಯಗಳೊಳು ಚತುರವಿಂಶತಿ ರೂಪದಿಂದಲಿ ಭೋಜ್ಯನೆನಿಸುವನು. ಹುತಬಹಾಕ್ಷಾಂತರ್ಗತ ಜಯಾಪತಿಯು ತಾನೇ ಮೂರಧಿಕತ್ರಿಂಶತಿ ಸ್ವರೂಪರಿ ಭೋಕ್ತೃ ಎನಿಸುವ ಭೋಕ್ತೃಗಳೊಳಿದ್ದು. ಹರಿಕಥಾಮೃತ ಸಾರದ ಪಿತೃಗಣ ಸಂಧಿಯ ಮೊದಲನೇ ಪದ್ಯದ ಚಿಂತನೆಯನ್ನು ಪ್ರಾರಂಭಿಸಿದ್ದೇವೆ. ಭೋಜ್ಯ ಪದಾರ್ಥದಲ್ಲಿ ಭೋಕ್ತೃವಾಗಿ ಪ್ರದ್ಯುಮ್ನ ಸಂಕರ್ಷಣರು ಶ್ರಾದ್ದದಲ್ಲಿ ಯಾವ ರೀತಿಯಾಗಿ ಇರ್ತಾರೆ, ಎಷ್ಟು ರೂಪದಿಂದ ಇರ್ತಾರೆ ಅನ್ನುವ ಚಿಂತನೆಯನ್ನು ಕೊಡ್ತಾ ಇದ್ದಾರೆ. ಶ್ವೇತಾಶ್ವತರ ಉಪನಿಷತ್ತು ಇದಕ್ಕೆ ಮೂಲಾಧಾರ. ಶ್ವೇತಾಶ್ವತರ ಉಪನಿಷತ್ತು ಹೇಳ್ತದೆ, ಏತಜ್ಞೇಯಂ ನಿತ್ಯಮೇವಾತ್ಮಸಂಸ್ಥಂ ನಾತಃ ಪರಂ ವೇದಿತವ್ಯಂ ಹಿ ಕಿಂಚಿತ್ ಭೋಕ್ತಾ ಭೋಗ್ಯಂ ಪ್ರೇರಿತಾರಂಚ ಮತ್ವಾ ಸರ್ವಂ ಪ್ರೋಕ್ತಂ ತ್ರಿವಿಧಂ ಬ್ರಹ್ಮ ಏತತ್ ಅಂತ ಶ್ವೇತಾಶ್ವತರ ಉಪನಿಷತ್ತು. ಆ ಉಪನಿಷತ್ತು ಹೇಳ್ತದೆ, ಏತದ್ ಜ್ಞೇಯಂ, ನೀನು ಸಾಧಕನಾದವ ತಿಳಿಯಬೇಕಾಗಿರತಕ್ಕಂಥದ್ದು ಏನು ಅಂದರೆ ಏತದ್ ಜ್ಞೇಯಂ, ಇದನ್ನು ಮುಖ್ಯವಾಗಿ ತಿಳಿಯಬೇಕು ಅಂತ ಉಪನಿಷತ್ತು. ಯಾವುದು ಮುಖ್ಯವಾಗಿ ತಿಳಿಯಬೇಕಾದದ್ದು ಅಂದರೆ ನಿತ್ಯಮೇವ ಆತ್ಮಸಂಸ್ಥಂ, ನಿತ್ಯದಲ್ಲಿ ನಿಯಾಮಕನಾಗಿ ನಿನಗಿರತಕ್ಕಂತಹ ಬಿಂಬರೂಪಿ ಪರಮಾತ್ಮ, ಅವನನ್ನು ಅವಶ್ಯವಾಗಿ ನೀನು ತಿಳಿಯಬೇಕಾಗಿರತಕ್ಕಂಥದ್ದು. ಎಲ್ಲಿವರೆಗೆ ಆ ಬಿಂಬಾಪರೋಕ್ಷ ಆಗೋಲ್ವೋ ಅಲ್ಲಿವರೆಗೆ ಮೋಕ್ಷ ಇಲ್ಲ. ಆ ಬಿಂಬಾಪರೋಕ್ಷಕ್ಕೋಸ್ಕರವಾಗಿ ನಿತ್ಯ ಬಿಂಬಾನುಸಂಧಾನವನ್ನು ನೀನು ಮಾಡಬೇಕು. ನಿತ್ಯಮೇವ ಆತ್ಮಸಂಸ್ಥಂ ನಾತಃ ಪರಂ, ಇದಕ್ಕಿಂತ ಹೆಚ್ಚಿನದ್ದು ತಿಳಿಯಬೇಕಾದದ್ದಿಲ್ಲ. ಇದರ ಜೊತೆಯಲ್ಲಿ ತಿಳಿಯಬೇಕಾದರೆ ನೀನು ನಿತ್ಯದಲ್ಲಿ ಊಟ ಮಾಡುವ ನೀನು ಭೋಕ್ತ, ನಿನ್ನಲ್ಲಿ ಭಗವಂತ ಯಾವ ರೀತಿಯಾಗಿದ್ದು ಭೋಜನ ಮಾಡ್ತಾ ಇದ್ದಾನೆ. ಭೋಗ್ಯಂ, ಭೋಜನ ಪದಾರ್ಥದಲ್ಲಿ ಭಗವಂತ ಎಷ್ಟು ರೂಪದಿಂದ ಖಂಡಾಖಂಡ ರೂಪಗಳಿಂದ ಇದ್ದಾನೆ. ಪ್ರೇರಿತಾಂ, ಅನ್ನ ಹಾಕುವ ಕರ್ತ, ಅವನಲ್ಲಿ ಭಗವಂತ ಹೇಗಿದ್ದಾನೆ. ಹೀಗೆ ಭೋಕ್ತ, ಭೋಗ್ಯ, ಪ್ರೇರಿತ, ಸರ್ವಂ ಪ್ರೋಕ್ತಂ, ಇದರ ಜೊತೆಯಲ್ಲಿ ನಿನ್ನ ಬಿಂಬನಾದ ಭಗವಂತ. ಇದನ್ನೇ ನೀನು ಮುಖ್ಯವಾಗಿ ತಿಳಿಯಬೇಕಾಗಿರತಕ್ಕಂಥದ್ದು. ಇದು ಮೂರು ವಿಧವಾದ ಪರಮಾತ್ಮನ ಅಸಾಧಾರಣ ರೂಪಗಳು. ಭೋಗ್ಯ ಪದಾರ್ಥ, ಭೋಜನ ಮಾಡುವ ಭೋಕ್ತ, ಆ ಭೋಜನ ಹಾಕುವ ಕರ್ತ. ಇಲ್ಲಿ ಭಗವಂತನನ್ನು ಚಿಂತನೆ ಮಾಡಬೇಕು ಅಂತ ಶ್ವೇತಾಶ್ವತರ ಉಪನಿಷತ್ತು ನಮಗೆ ಸಂದೇಶ ಕೊಡ್ತದೆ. ಅದರಂತೆ ಹಾಗಾದರೆ ತಿಳಿಬೇಕು ನಿಜ, ಹೇಗಿದ್ದಾನೆ ಭಗವಂತ, ಭೋಕ್ತರಲ್ಲಿ ಹೇಗಿದ್ದಾನೆ, ಭೋಜನ ಪದಾರ್ಥದಲ್ಲಿ ಹೇಗಿದ್ದಾನೆ, ಕರ್ತನಲ್ಲಿ ಯಾವ ರೂಪದಿಂದ ಇದ್ದು ವ್ಯಾಪಾರ ಮಾಡ್ತಾ ಇದ್ದಾನೆ, ಇದನ್ನೆಲ್ಲ ತಿಳಿಯಬೇಕಲ್ವ. ಹಾಗಾಗಿ ಜಗನ್ನಾಥದಾಸರು ಆ ಉಪನಿಷತ್ತನ್ನು ಆಧಾರವಾಗಿ ಇಟ್ಟುಕೊಂಡು ಮೊದಲು ಹೇಳ್ತಾರೆ, ನಮಗೆ ಭೋಜನ ಪದಾರ್ಥ, ಶ್ರಾದ್ದದಲ್ಲಿ ಭೋಜನಕ್ಕಾಗಿ ವಿಶೇಷವಾದ ಅಡುಗೆ ಮಾಡಿರ್ತಾರೆ. ಆ ಅಡುಗೆಯಲ್ಲಿ ಭಗವಂತ ಹೇಗಿದ್ದಾನೆ ಆ ಪದಾರ್ಥದಲ್ಲಿ ಅಂದರೆ ಕೃತಿರಮಣ ಪ್ರದ್ಯುಮ್ನನಿದ್ದಾನೆ ಆ ಪದಾರ್ಥದಲ್ಲಿ. ಎಷ್ಟು ರೂಪದಿಂದ ಇದ್ದಾನೆ ಅಂದರೆ 24 ರೂಪದಿಂದ ಇದ್ದಾನೆ. ಯಾವುದದು 24 ರೂಪಗಳು ಅಂದರೆ ಪಿತೃ ಅಂತರ್ಯಾಮಿಯಾದ ವಸುದೇವತೆಗಳು 8 ಜನ ಏನಿದ್ದಾರೆ, ಆ 8 ಜನರಲ್ಲಿ ಅಹಂಕಾರತ್ರಯದಂತೆ 3, 8 3 24 ರೂಪಗಳಾಗ್ತದೆ. ಅದೇನು ಅಹಂಕಾರತ್ರಯ ಅಂದರೆ ಅಹಂಕಾರ ತತ್ವ ಇದು 3 ವಿಭಾಗ. ವೈಕಾರಿಕ ಅಹಂಕಾರ, ತೈಜಸ ಅಹಂಕಾರ, ತಾಮಸ ಅಹಂಕಾರ ಅಂತ ಅಹಂಕಾರ ತತ್ವ 3 ವಿಭಾಗವಾಗಿ ತಾನು ಒಡೆಯಿತು. ಸೃಷ್ಟಿಯ ಕ್ರಮದಲ್ಲಿ ಹೇಳುವಾಗ ಪ್ರಕೃತಿಯಿಂದ 3 ಗುಣಗಳು, ಆ 3 ಗುಣಗಳಿಂದ ಸಮ್ಮೇಳನದಿಂದ ಮಹತ್ತತ್ವದಿಂದ ಅಹಂಕಾರ ತತ್ವ, ಅಹಂಕಾರ ತತ್ವವನ್ನು ಒಡೆದು ಮತ್ತೆ 3 ಭಾಗ: ವೈಕಾರಿಕ ಅಹಂಕಾರ, ತೈಜಸ ಅಹಂಕಾರ, ತಾಮಸ ಅಹಂಕಾರ ಅಂತ 3 ಅಹಂಕಾರ ಬಂತು. ಈ ವೈಕಾರಿಕ ಅಹಂಕಾರದಿಂದ ದೇವತೆಗಳ ದೇಹ ಸೃಷ್ಟಿ ಆಯಿತು.
ತೈಜಸ ಅಹಂಕಾರದಿಂದ ದೇವತೆಗಳ ಇಂದ್ರಿಯಗಳು ಸೃಷ್ಟಿಯಾಯಿತು. ತಾಮಸ ಅಹಂಕಾರದಿಂದ ಮನಸ್ಸು, ಜಡ ಮನಸ್ಸು ಸೃಷ್ಟಿಯಾಯಿತು. ದೇಹ, ಇಂದ್ರಿಯಗಳು, ಜಡ ಮನಸ್ಸು, ವೈಕಾರಿಕ ಅಹಂಕಾರ ತತ್ವದ ವಿಕಾರ ದೇಹ. ತೈಜಸ ಅಹಂಕಾರದ ತತ್ವದ ವಿಕಾರ ಅದರಿಂದ ಹುಟ್ಟಿದ್ದು. ಅಹಂಕಾರ ತತ್ವ 3 ಭಾಗ ಆದರೆ ಆ 3 ಭಾಗದಿಂದ ಮತ್ತೆ ಸೃಷ್ಟಿಯಾಗುವಾಗ ವೈಕಾರಿಕ ತತ್ವದಿಂದ ದೇಹ ಸೃಷ್ಟಿಯಾಯಿತು. ತೈಜಸ ಅಹಂಕಾರದಿಂದ ಇಂದ್ರಿಯಗಳ ಸೃಷ್ಟಿಯಾಯಿತು. ತಾಮಸ ಅಹಂಕಾರದಿಂದ ಮನಸ್ಸು ಸೃಷ್ಟಿಯಾಯಿತು. ಹಾಗಾಗಿ ಈ ವಸುದೇವತೆಗಳ ಅಹಂಕಾರ ತ್ರಯ ಅಂದರೆ ವಸುದೇವತೆಗಳು 8 ಜನ. ಆ 8 ಜನರ ದೇಹ, ಆ 8 ಜನರ ಇಂದ್ರಿಯಗಳು, ಆ 8 ಜನರ ಮನಸ್ಸು, ಇದರಲ್ಲಿ ಭಗವಂತ ಮತ್ತು ಪ್ರದ್ಯುಮ್ನ ನಾಮಕನಾಗಿ ಅಂತರ್ಯಾಮಿಯಾದ. ವಸುದೇವತೆಗಳಲ್ಲಿ ಅಂತರ್ಯಾಮಿ ಪ್ರದ್ಯುಮ್ನ, ಅದರ ಜೊತೆಯಲ್ಲಿ ಅವರ ದೇಹದಲ್ಲಿ ಅಂತರ್ಯಾಮಿ, ಅವರ ಇಂದ್ರಿಯದಲ್ಲಿ ಅಂತರ್ಯಾಮಿ, ಅವರ ಮನಸ್ಸಿನಲ್ಲಿ ಅಂತರ್ಯಾಮಿ. ಹೀಗೆ 3 ರೂಪಗಳಾಯ್ತು ಪ್ರದ್ಯುಮ್ನದ್ದು. ಮತ್ತೆ ಒಬ್ಬನಲ್ಲಿ 3 ಅಂತೆ 8 ಜನರಲ್ಲಿ 8 ಜನರ ದೇಹ, 8 ಜನರ ಇಂದ್ರಿಯಗಳು, 8 ಜನರ ಮನಸ್ಸು, 8 ಮೂರಲಿ 24 ರೂಪಗಳಾಯಿತು. ವಸುದೇವತೆಗಳಲ್ಲಿ ಒಬ್ಬ ಪಿತನ ಅಂತರ್ಯಾಮಿಯಾಗಿ 8 ಜನ ವಸುದೇವತೆಗಳು. ವಸುದೇವತೆಗಳಲ್ಲಿ ಅವರ ದೇಹ, ಅವರ ಇಂದ್ರಿಯ, ಅವರ ಮನಸ್ಸಿನಂತೆ 3 ರೂಪಗಳು, 24 ರೂಪಗಳಿಂದ ಪ್ರದ್ಯುಮ್ನ ಇದ್ದನು. ಹೀಗಾಯಿತು. ಆ 24 ರೂಪದಿಂದ ಇರುವ ಪ್ರದ್ಯುಮ್ನ, ಪಿತೃಂತರ್ಯಾಮಿಯಾದ ಪ್ರದ್ಯುಮ್ನೇ ಭೋಜ್ಯನೆನಿಸುವನು. ಭೋಜನಕ್ಕಾಗಿ ಮಾಡಿದ ಪದಾರ್ಥದಲ್ಲಿ 24 ರೂಪದಿಂದ ಪ್ರದ್ಯುಮ್ನ ಇದ್ದಾನೆ. ಪಿತೃಂತರ್ಯಾಮಿಯಾಗಿ, ವಸ್ವಂತರ್ಯಾಮಿಯಾಗಿ 24 ರೂಪದಿಂದ ಇದ್ದ ಪ್ರದ್ಯುಮ್ನೇ ಭೋಜನಕ್ಕಾಗಿ ತಯಾರು ಮಾಡಿದ ಅಡುಗೆ ಪದಾರ್ಥದಲ್ಲಿ ತಾನೇ ಭೋಜ್ಯ ಅಂತ ಅನಿಸಿಕೊಂಡು ಅಲ್ಲಿದ್ದಾನೆ. ಇಲ್ಲಿದ್ದು ವಸಂತರ್ಯಾಮಿಯಾಗಿದ್ದು ಭೋಜನ ಮಾಡ್ತಾನೆ. ಪಿತೃಂತರ್ಯಾಮಿಯಾಗಿ ಅದೇ ರೀತಿಯಾಗಿ ಭೋಜನ ಪದಾರ್ಥದಲ್ಲಿ ಪ್ರದ್ಯುಮ್ನಾಗಿದ್ದು ಅವನೇ ಭೋಜ್ಯ ಅನ್ನಿಸ್ತಾನೆ. ಅವನೇ ಭೋಜ್ಯ. ಹೀಗೆ ಅವನನ್ನು ಚಿಂತನೆ ಮಾಡಬೇಕಂತೆ ಶ್ರಾದ್ದದಲ್ಲಿ. ಪಿತೃಂತರ್ಯಾಮಿಯಾದ ವಸುದೇವತೆಗಳ ಅಂತರ್ಯಾಮಿಯಾದ ಭಾರತೀಯ ರಮಣಮುಖ್ಯ ಪ್ರಾಣ ಅಂತರ್ಗತನಾದ ಪ್ರದ್ಯುಮ್ನ, ಅವನೇ ಭೋಜನ ಪದಾರ್ಥದಲ್ಲಿ 24 ರೂಪದಿಂದ ಇದ್ದಾನೆ. ತಾನೇ ಭೋಜ್ಯನೆನಿಸುವನು. ಕೃತಿರಮಣ ಪ್ರದ್ಯುಮ್ನ ವಸುದೇವತೆಗಳ ಅಹಂಕಾರ ತ್ರಯದಳು. ಅಹಂಕಾರ ತ್ರಯ ಅಂದರೆ ಅವರ ವೈಕಾರಿಕ ತತ್ವದಿಂದ ಹುಟ್ಟಿದ ದೇಹ, ತೈಜಸ ಅಹಂಕಾರದಿಂದ ಹುಟ್ಟಿದ ಅವರ ಇಂದ್ರಿಯಗಳು, ತಾಮಸ ಅಹಂಕಾರದಿಂದ ಹುಟ್ಟಿದ ಅವರ ಮನಸ್ಸು. 3ರಲ್ಲಿಯೂ ಕೂಡ ಭಗವಂತ 8 ಜನರಲ್ಲಿ 24 ರೂಪದಿಂದ ಇದ್ದು, ಅಹಂಕಾರ ತ್ರಯಗಳು ಚತುರ್ವಿಂಶತಿ ರೂಪದಿಂದಲೇ 24 ರೂಪದಿಂದ ಇದ್ದು, ಹಾಗೆಯೇ ಭೋಜ್ಯನೆನಿಸುವನು. ಅಡುಗೆ ಮಾಡಿದ ಅಡುಗೆ ಪದಾರ್ಥದಲ್ಲಿ ಕೂಡ ಪ್ರದ್ಯುಮ್ನ 24 ರೂಪದಿಂದ ಇದ್ದು ಅವನೇ ಭೋಜ್ಯ ಅಂತ ಅನಿಸ್ತಾನೆ. ನಂತರ ಹುತವಹಾಕ್ಷಾಂತರ್ಗತ ಜಯಾಪತಿಯು ತಾನೇ 3+30 ಸ್ವರೂಪರಿ ಭೋಕ್ತೃ ಎನಿಸುವ ಭೋಕ್ತೃಗಳಲ್ಲಿದ್ದು. ಹುತವಹಾಕ್ಷಾಂತರ್ಗತ. ಹುತವಹ ಅಂದರೆ ಅಗ್ನಿ. ಹುತವಹ ಅಂತ ಅಗ್ನಿದೇವರಿಗೆ ಹೆಸರು. ಯಾಕಂದರೆ ದೇವತೆಗಳಿಗೆ ಅಗ್ನಿಮುಖರು ಅಂತ ಹೆಸರು. ಅಗ್ನಿಮುಖ ಯಾಕೆ ಅಂದರೆ ಯಜ್ಞದಲ್ಲಿ ನಾವು ದೇವತೆಗಳಿಗೆ ಆಹುತಿ ಕೊಡಬೇಕಾದ್ರೆ ಅಗ್ನಿಮುಖದಲ್ಲಿಯೇ ಕೊಡಬೇಕು. ಇಂದ್ರಾಯ ಸ್ವಾಹ, ಪ್ರಜಾಪತಯೇ ಸ್ವಾಹ, ಸೋಮಾಯ ಸ್ವಾಹ. ಯಾವುದೇ ದೇವತೆಗಳಿಗೆ ನಾವು ಸ್ವಾಹಾಕಾರದಿಂದ ಒಪ್ಪಿಸುವಾಗ ಅಗ್ನಿಯಲ್ಲಿ ಆಹುತಿಗಳನ್ನು ಹಾಕ್ತೇವೆ. ಅಗ್ನಿ ತಾನು ಒಯ್ದು ಆ ದೇವತೆಗಳಿಗೆ ಮುಟ್ಟಿಸ್ತಾನೆ. ಕಾರಣ ಹುತವಹ, ನಮ್ಮಿಂದ ಹುತವಾದ ಪದಾರ್ಥಗಳನ್ನು ಹೊತ್ತೊಯ್ದು ದೇವತೆಗಳಿಗೆ ಮುಟ್ಟಿಸುವವ ಯಾರು? ಅಗ್ನಿ. ಆದ್ದರಿಂದ ಅಗ್ನಿಯನ್ನು ಹುತವಹ ಅಂತ ಕರೀತಾರೆ. ಇಂತಹ ಹುತವಹ ಕ್ಷಾಂತರ್ಗತ, ಇಂತಹ ಹುತವಹ ಅಗ್ನಿ ಅವನು ಯಾರ ಕಣ್ಣಿನಲ್ಲಿದ್ದಾನೆ? ರುದ್ರದೇವರು ಅಲ್ಲವಾ? ಹುತವಹ ಕ್ಷ ಅಂದರೆ ಅಗ್ನಿಯನ್ನು ಕಣ್ಣಲ್ಲಿ ಧಾರಣೆ ಮಾಡಿರತಕ್ಕಂತಹ ರುದ್ರದೇವರು. ಇಂತಹ ಹುತವಹ ಕ್ಷಾಂತರ್ಗತ ಅಂದರೆ ರುದ್ರಾಂತರ್ಯಾಮಿ. ಎಲ್ಲಿದ್ದಾನೆ ಇವನು? ಪಿತಾಮಹನ ಅಂತರ್ಯಾಮಿಯಾಗಿದ್ದಾನೆ. ಪಿತಾಮಹನ ಅಂತರ್ಯಾಮಿಯಾಗಿ ರುದ್ರಗಣ ಉಂಟು. ಆ ರುದ್ರಗಣ 11 ಜನ ಅಂತ ನಾವು ನೋಡಿದ್ವಿ. ಯಾರು ಅನ್ನೋದನ್ನು ಆ ಪಿತಾಮಹನ ಅಂತರ್ಯಾಮಿಯಾದ ರುದ್ರಗಣ 11 ಜನರಲ್ಲಿ ಮತ್ತು ಅವರ ದೇಹ, ಅವರ ಇಂದ್ರಿಯಗಳು, ಅವರ ಮನಸ್ಸಿನಂತೆ 3, 11 ಮೂರಲೆ 33 ಆಯಿತು. ವಸುದೇವತೆಗಳಲ್ಲಿ 24 ರೂಪದಿಂದ ಪ್ರದ್ಯುಮ್ನ ಇದ್ದರೆ ಈ ರುದ್ರಗಣದಲ್ಲಿ ಭಗವಂತ 33 ರೂಪದಿಂದ ಇದ್ದಾನೆ. ಯಾವುದಾದ್ರು ರೂಪ? ಜಯಾಪತಿ ಸಂಕರ್ಷಣ.
ಭಗವಂತನ ಸಂಕರ್ಷಣ ರೂಪ. ಪಿತಾಮಹನ ಅಂತರ್ಯಾಮಿ ರೂಪ ಸಂಕರ್ಷಣ. ಅವನ ಹೆಂಡತಿ ಜಯ. ಜಯಾಪತಿ ಸಂಕರ್ಷಣ 33 ರೂಪದಿಂದ ರುದ್ರಗಣದಲ್ಲಿ ಅಂತರ್ಯಾಮಿಯಾಗಿದ್ದಾನೆ. ಜಯಾಪತಿಯು ತಾನೇ 3+30. 30 ಅಂದರೆ 30. 3 ಅಧಿಕವಾಗಿ ಉಳ್ಳ 30 ಅಂದರೆ 33. 11 ಜನ ರುದ್ರಗಣ ದೇವತೆಗಳು, ಅವರ ದೇಹ, ಅವರ ಇಂದ್ರಿಯ, ಅವರ ಮನಸ್ಸು, ಅದು 3. 11 ಮೂರಲೆ 33. ಹೀಗೆ 3+30 ರೂಪದಿ ಭೋಕ್ತೃ ಎನಿಸುವ ಭೋಕ್ತೃಗಳೊಳಗಿದ್ದು. ಪಿತಾಮಹನ ಅಂತರ್ಯಾಮಿಯಾಗಿದ್ದ ಈ ಜಯಾಪತಿ ಸಂಕರ್ಷಣನೇ ಶ್ರಾದ್ದದಲ್ಲಿ ಭೋಕ್ತಾರರಾದ ಬ್ರಾಹ್ಮಣರಲ್ಲಿ ತಾನಿದ್ದಾನೆ. ಪ್ರದ್ಯುಮ್ನ ಭೋಜನ ಪದಾರ್ಥದಲ್ಲಿ ಅಂತರ್ಯಾಮಿಯಾಗಿ ಕೂತ, ಪಿತೃಂತರ್ಯಾಮಿಯಾಗಿ. ಸಂಕರ್ಷಣ ಪಿತಾಮಹನ ಅಂತರ್ಯಾಮಿಯಾದ ರುದ್ರಗಣದಲ್ಲಿ 33 ರೂಪದಿಂದ ಇದ್ದು ಮಾತ್ರ ಅಲ್ಲದೆ ಭೋಜನ ಮಾಡುವ, ಶ್ರಾದ್ದ ಭೋಜನ ಮಾಡುವ ಭೋಕ್ತಾನಲ್ಲಿ 33 ರೂಪದಿಂದ ತಾನು ಕೂತ. ಸ್ವರೂಪದಿ ಭೋಕ್ತೃ ಎನಿಸುವ ಭೋಕ್ತೃಗಳಿದ್ದು ಶ್ರಾದ್ದಕ್ಕಾಗಿ ಬ್ರಾಹ್ಮಣರಿಗೆ ಆಮಂತ್ರಣ ಮಾಡ್ತೇವೆ. ಆಮಂತ್ರಿತರಾದ ಬ್ರಾಹ್ಮಣರು ಶ್ರಾದ್ದ ಊಟಕ್ಕೆ ಬರ್ತಾರೆ. ಶ್ರಾದ್ದ ಊಟಕ್ಕೆ ಕೂಡುವ ಆ ಬ್ರಾಹ್ಮಣರಲ್ಲಿ ಇದೇ ಜಯಾಪತಿ ಸಂಕರ್ಷಣ ತಾನಿದ್ದಾನೆ. ಹೀಗೆ ಶ್ರಾದ್ದ ಮಾಡುವವರು ಅನುಸಂಧಾನ ಮಾಡಬೇಕು. ಶ್ರಾದ್ದಕ್ಕಾಗಿ ಮಾಡಿದ ಅಡಿಗೆಯಲ್ಲಿ 24 ರೂಪದಿಂದ ಪ್ರದ್ಯುಮ್ನ ಇದ್ದಾನೆ. ಅದೇ ಪ್ರದ್ಯುಮ್ನ ಪಿತಾಮಹನ ಅಂತರ್ಯಾಮಿಯಾಗಿ, ವಸುಗಣದ ಅಂತರ್ಯಾಮಿಯಾಗಿ 24 ರೂಪದಿಂದ ಇದ್ದಾನೆ. ಅದೇ ರೀತಿ ಶ್ರಾದ್ದಕ್ಕಾಗಿ ಆಮಂತ್ರಿತರಾಗಿ ಬಂದ ಭೋಕ್ತೃಗಳು ಯಾವ ಬ್ರಾಹ್ಮಣರಿದ್ದಾರೆ, ಊಟ ಮಾಡುವ ಬ್ರಾಹ್ಮಣರು, ಅವರಲ್ಲಿ ಪಿತಾಮಹನ ಅಂತರ್ಯಾಮಿಯಾದ ರುದ್ರಾಂತರ್ಗತ ಸಂಕರ್ಷಣ ಜಯಾಪತಿ ಭೋಕ್ತೃಗಳಲ್ಲಿದ್ದು ತಾನೇ ಭೋಜನ ಮಾಡ್ತಾನೆ. ಅಡುಗೆ ತಾನೇ, ಭೋಜನ ಮಾಡುವವನು ತಾನೇ. ಹೀಗೆ ಭೋಕ್ತಾ ಭೋಗ್ಯಂ ಎರಡೂ ತಾನೇ ಆದ ಭಗವಂತ ಅನ್ನುವುದಾಗಿ ಅನುಸಂಧಾನ ಮಾಡಬೇಕಂತೆ. ಕೃತಿರಮಣ ಪ್ರದ್ಯುಮ್ನ ವಸುದೇವತೆಗಳ ಅಹಂಕಾರತ್ರಯಗಳಳು ಚಿತುರ್ವಿಂಶತಿ ರೂಪದಿಂದಲಿ ಭೋಜ್ಯ ನೆನೆಸುವನು. ಹುತವಹ ಅಕ್ಷಾಂತರ್ಗತ ಜಯಾಪತಿಯು ತಾನೇ 3+30 ರೂಪದಿ ಭೋಕ್ತೃ ಎನಿಸುವ ಭೋಕ್ತೃಗಳೊಳಗಿದ್ದು ಅಂತ. ಹೀಗೆ ಪ್ರದ್ಯುಮ್ನ ಸಂಕರ್ಷಣರ 24, 33 ರೂಪಗಳನ್ನು ನಮಗೆ ತಿಳಿಸಿ ಹೇಳಿದರು ಶಾಸ್ತ್ರದಲ್ಲಿ. ಭೋಜ್ಯ ಪದಾರ್ಥ ಭೋಕ್ತೃಗಳಲ್ಲಿರತಕ್ಕಂತಹ ರೂಪಗಳು. ಹಾಗೆ ಪಿತಾಂತರ್ಯಾಮಿ, ಪಿತಾಮಹಾಂತರ್ಯಾಮಿ ರೂಪಗಳು. ಹೀಗೆ 33 ರೂಪಗಳನ್ನು ಹೇಗೆ ಚಿಂತಿಸಬೇಕು ಅನ್ನುವ ಕಲ್ಪನೆಯನ್ನು ಕೊಟ್ಟರು. ಇನ್ನು 2ನೆಯ ಪದ್ಯದಲ್ಲಿ ಮುಂದುವರಿಸಿ ಹೇಳ್ತಾರೆ, 6+30 ರೂಪದಿ ವಾರಿಜಾಪ್ತನಳು ಇರುಟಿಹನು ಮಾಯಾರಮಣ ವಾಸುದೇವನು ಕಾಲನಾಮದಲ್ಲಿ. 3 ವಿಧ ಪಿತೃಗಳು ತ್ರಿಪುರಾರಿ ಆದಿತ್ಯಗ ಅನಿರುದ್ಧನು ತೋರಿಕೊಳ್ಳದೆ ಕರ್ತೃ ಕರ್ಮ ಕ್ರಿಯೆ ಎನಿಸಿಕೊಂಬ. 6+30 ರೂಪದಿ ವಾರಿಜಾಪ್ತನಳು ಇರುಟಿಹನು. ವಾರಿಜಾಪ್ತ ಅಂದರೆ ನಾವು ಮೊನ್ನೆ ಒಂದು ಸಲ ನೋಡಿದ್ವಿ. ವಾರಿಜ ಅಂದರೆ ನೀರಿನಲ್ಲಿ ಹುಟ್ಟಿರತಕ್ಕಂತಹ ಕಮಲ. ಆ ಕಮಲಕ್ಕೆ ಆಪ್ತನಾಗಿರತಕ್ಕಂಥವನಂದರೆ ಸೂರ್ಯ. ಸೂರ್ಯೋದಯ ಆಗುವಾಗ ಎಲ್ಲೋ ಸರೋವರದಲ್ಲಿದ್ದ ಕಮಲ ತಾನು ಅರಳುತ್ತದೆ. ಆದ್ದರಿಂದ ಸೂರ್ಯನನ್ನು ವಾರಿಜಾಪ್ತ ಅಂತ ಕರೀತಾರೆ. ಅದನ್ನೇ ಸೂರ್ಯ ಅಂದರೆ ಆದಿತ್ಯ, ವಾರಿಜಾಪ್ತ ಅಂದರೆ ಆದಿತ್ಯ. ಅವನೊಳು ಇರುಟಿಹನು ಮಾಯಾರಮಣ ವಾಸುದೇವನು. ಮಾಯಾಪತಿ ವಾಸುದೇವ ಪ್ರಪಿತಾಮಹನ ಅಂತರ್ಯಾಮಿ ರೂಪ ಇದು. ಪ್ರಪಿತಾಮಹರಲ್ಲಿ ಆದಿತ್ಯಗಣ, ಆದಿತ್ಯರು 12 ಜನ. ಆ 12 ಜನರಲ್ಲಿ ಮತ್ತೆ 3 ವೈಕಾರಿಕ, ತೈಜಸ, ತಾಮಸ ಅನ್ನತಕ್ಕಂತಹ ಅವರ ದೇಹ, ಅವರ ಇಂದ್ರಿಯಗಳು, ಅವರ ಮನಸ್ಸು. ಹೀಗೆ 12 ಮೂರಲೆ 36 ಆಯ್ತು. ಇಲ್ಲಿ ವಾಸುದೇವನ ರೂಪಗಳು 36 ರೂಪಗಳಿಂದ 6+30 ರೂಪದಿ ಅಂತಾರೆ. ಅದಕ್ಕೆ 6+30, 6 ಹೆಚ್ಚಾಗಿ ಉಳ್ಳ 30 ಅಂದರೆ 36 ರೂಪದಿ ವಾರಿಜಾಪ್ತನೋಳು ಇರುತ್ತಿಹನು. ಈ 12 ಜನ ಆದಿತ್ಯರಲ್ಲಿ ಭಗವಂತ ತಾನು ಅಂತರ್ಯಾಮಿಯಾಗಿ 36 ರೂಪದಿಂದ ಇದ್ದಾನೆ. ಯಾರು? ಮಾಯಾರಮಣ ವಾಸುದೇವನು. ಮಾಯಾರಮಣ ಪ್ರಪಿತಾಮಹರಲ್ಲಿ ಈ 36 ರೂಪದಿಂದ ಇದ್ದಾನೆ. ಹೀಗೆ 36 ರೂಪದಿಂದ ಇರುವ ವಾಸುದೇವನೇ ಕಾಲನಾಮದಲ್ಲಿ ಶ್ರಾದ್ದ ಮಾಡುವ ಕಾಲದ ಅಂತರ್ಯಾಮಿ ರೂಪ ಮಾಯಾಪತಿ ವಾಸುದೇವ. ಪ್ರಪಿತಾಮಹರ ಅಂತರ್ಯಾಮಿಯಾದ ಆದಿತ್ಯ ಗಣದಲ್ಲಿ 36 ರೂಪದಿಂದ ವಾಸುದೇವ ಇದ್ದಾನೆ ಶ್ರಾದ್ದ ಕಾಲಕ್ಕೆ.
ಅದೇ ರೀತಿ ಶ್ರಾದ್ದ ಮಾಡುವ ಕಾಲದಲ್ಲಿ ಆ ಮಾಯಾಪತಿ ವಾಸುದೇವ ತಾನೇ ಕಾಲನಾಮಕನಾಗಿ ಇದ್ದಾನೆ. ಕಾಲದ ಅಂತರ್ಯಾಮಿಯಾಗಿ ಆ ಶ್ರಾದ್ದ ಕಾಲವನ್ನು ನೇಮಿಸ್ತಾ ಇದ್ದಾನೆ. ಹೀಗೆ ಭೋಜ್ಯ ಭೋಕ್ತೃ ಶ್ರಾದ್ದ ಕಾಲ ಪ್ರದ್ಯುಮ್ನ ಸಂಕರ್ಷಣ ವಾಸುದೇವ. ಪ್ರದ್ಯುಮ್ನ ಪಿತನ ಅಂತರ್ಯಾಮಿ, ಪಿತಾಮಹನ ಅಂತರ್ಯಾಮಿ ರುದ್ರ, ಪ್ರಪಿತಾಮಹನ ಅಂತರ್ಯಾಮಿ ಆದಿತ್ಯಗಣ. ಆ 3 ಜನ ಈ ಗಣಗಳ ಅಂತರ್ಯಾಮಿಯಾಗಿ 24 ರೂಪ, 33 ರೂಪ, 36 ರೂಪ ಹೀಗಿರೋದಲ್ಲದೆ ಭೋಜ್ಯ ಪದಾರ್ಥ ಊಟ ಮಾಡುವ ಅಡಿಗೆ ಪದಾರ್ಥದಲ್ಲಿ, ಊಟ ಮಾಡುವ ಬ್ರಾಹ್ಮಣರಲ್ಲಿ, ಶ್ರಾದ್ದ ಕಾಲದಲ್ಲಿ ಇವೇ ಪ್ರದ್ಯುಮ್ನ ಸಂಕರ್ಷಣ ವಾಸುದೇವ ರೂಪಗಳಿದ್ದು ಆ ಶ್ರಾದ್ದ ಕಾಲವನ್ನು, ಆ ಭೋಕ್ತೃಗಳನ್ನು, ಭೋಜನ ಪದಾರ್ಥಗಳನ್ನು ನೇಮಿಸ್ತಾ ಇವೆ 3 ರೂಪಗಳು ಅನ್ನುವ ಚಿಂತನೆಯನ್ನು ಶ್ರಾದ್ದ ಕಾಲದಲ್ಲಿ ಮಾಡಬೇಕಂತ. ಅದೇ ರೀತಿ 3 ವಿಧ ಪಿತೃಗಳು ತ್ರಿಪುರಾರಿ ಆದಿತ್ಯಗ ಅನಿರುದ್ಧನು ತೋರಿಕೊಳ್ಳದೆ ಕರ್ತೃ ಕರ್ಮ ಕ್ರಿಯೆ ಎನಿಸಿಕೊಂಬ. ಅನಿರುದ್ಧ ಯಾವ ರೀತಿಯಾಗಿ ಅಲ್ಲಿ ಕೆಲಸ ಮಾಡ್ತಾನೆ, ಈಗ 3 ರೂಪಗಳ ಚಿಂತನೆ ಆಯಿತು. ಅನಿರುದ್ಧ ಏನು ಕೆಲಸ ಮಾಡ್ತಾನೆ ಅನ್ನುವುದನ್ನು ಮುಂದೆ ಚಿಂತನೆಗೆ ಕೊಡ್ತಾರೆ. ಅದರ ನಂತರ ನಾರಾಯಣ 3 ಆಯಿತು, ಅನಿರುದ್ಧ 4, ನಾರಾಯಣ 5ನೆಯವ. ಆ 2 ರೂಪಗಳ ಚಿಂತನೆ ನಾಳಿನ ಪ್ರವಚನದಲ್ಲಿ ಮತ್ತೆ ಮುಂದುವರಿಸೋಣ. ಮಧ್ವೇಶಾರ್ಪಣಮಸ್ತು. ವಿಶ್ವ ಪ್ಲಸ್ ಜನಹಿತಕ್ಕಿದು ಜ್ಞಾನದ ಜಾಲ.